ಹಾಯ್ ಫಸ್ಟ್ ಟೈಮ್ ವ್ಯಾಲ್ಯೂ ಫಾರ್ ಮನಿ ಅಂತ ಒಂದು ಫೋನ್ ಲಾಂಚ್ ಮಾಡಿದ್ದಾರೆ ಅಂತ ಮೋಟೋರೋಲಾ G86 ಪವರ್ ಅನ್ನೋ ಫೋನ್. ಈ ಫೋನ್ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಆ ಪ್ರೈಸ್ ಕ್ಯಾಟಗರಿಲಿ ಅನ್ಬಿಲೀವಬಲ್ ಸ್ಪೆಸಿಫಿಕೇಶನ್ ಇಂದ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಈ ಫೋನಲ್ಲಿ ಪ್ಲಸ್ ಅಷ್ಟೇ ಇಲ್ಲ, ಮೈನಸ್ ಕೂಡ ಇದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಫುಲ್ ಮುಗಿಯೋ ತನಕ ನೋಡಿದರೆ ನಿಮಗೊಂದು ಬೆಟರ್ ಚಾಯ್ಸ್, ಬೆಟರ್ ಮೊಬೈಲ್ಗಳ ಬಗ್ಗೆ ಸಜೆಷನ್ ಮಾಡ್ತೀನಿ ಅಂತ ಹೇಳ್ಬೋದು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಡಿಸೈನ್ ಏನು ಬಿಲ್ಡ್ ಕೊಟ್ಟು ನೋಡಿದ್ರೆ ನಿಮಗೆ ಮೋಟೋರೋಲಾ ಸೇಮ್ ಪ್ಯಾಟರ್ನ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಇಲ್ಲಿ ಕೂಡ 15 ರಿಂದ 30 ಸಾವಿರ ಬಜೆಟಲ್ಲಿ ತೊಗೊಂಡ್ರು ನಿಮಗೆ ಸೇಮ್ ಬ್ಯಾಕ್ ವೇಗನ್ ಲೆದರ್ ಫ್ರೇಮ್, ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಮತ್ತು ಫ್ರಂಟಲ್ಲಿ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ 7i ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಪ್ರೈಸ್ ಕ್ಯಾಟಗರಿಯಲ್ಲಿ 7i ಅನ್ನೋದು ಬೆಟರ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಡಿಸ್ಪ್ಲೇ ನೋಡಿದ್ರೆ 1.5K ರೆಸೊಲ್ಯೂಷನ್, 120 Hz ರಿಫ್ರೆಶ್ ರೇಟ್ ಮತ್ತು HDR10+ ಸಪೋರ್ಟ್, 10-bit ಪ್ಯಾನಲ್, 4500 ನಿಟ್ಸ್ ಬ್ರೈಟ್ನೆಸ್ನ ಕೊಡುತ್ತೆ. ಆದ್ದರಿಂದ ನಿಮಗೆ ಬೆಟರ್ ವಿಸಿಬಿಲಿಟಿ ಬಿಸಿಲಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ನೋಡ್ಕೊಂಡ್ರೆ ನಿಮಗೆ ಬ್ಯಾಕ್ ಸೈಡ್ 50 ಮೆಗಾಪಿಕ್ಸೆಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ OIS ಮತ್ತು EIS ಎರಡು ಕೂಡ ಬರುತ್ತೆ. ಸೋನಿ LYT600 ಸೆನ್ಸರ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಮೇನ್ ಸೆನ್ಸರು. ಮತ್ತು ಅಲ್ಟ್ರಾ ಆ್ಯಂಗಲ್ಗಾಗಿ 8 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 32 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ನಿಮಗೆ 4K ರೆಕಾರ್ಡಿಂಗ್ ಕ್ಯಾಪಬಿಲಿಟಿ ಇದೆ ಅಂತ ಹೇಳ್ಬೋದು. ಮತ್ತು ಪ್ರೊಸೆಸರ್ ನೋಡಿದ್ರೆ MediaTek Dimensity 7400 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಈ ಪ್ರೊಸೆಸರ್ ನಿಮಗೆ ನಾರ್ಮಲ್ ಯೂಸರ್ಸ್ಗೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಆ ಪ್ರೈಸ್ ಕ್ಯಾಟಗರಿಯಲ್ಲಿ ಬೆಟರ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಗೇಮ್ ಕೂಡ ಆಡ್ಕೋಬೋದು, ಆದರೆ ಹೆವಿಯಾಗಿ ಗೇಮ್ ಆಡೋಕ್ಕೆ ಬರಲ್ಲ. ನೆಕ್ಸ್ಟ್ ಅದನ್ನು ಕಾನ್ಸೋಲ್ ಮಾತಾಡ್ತೀನಿ ನಾನು. ನೆಕ್ಸ್ಟ್ ಇದರಲ್ಲಿ ಬ್ಯಾಟ್ರಿ ಹೈಲೈಟ್ ಅಂತ ಹೇಳ್ಬೋದು. 6720 mAh ಬ್ಯಾಟ್ರಿ ವಿತ್ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನ ಕೊಟ್ಟಿದ್ದಾರೆ. ನಾನು ನಾರ್ಮಲಾಗಿ 68 ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದೊಂದು ಮೈನಸ್ ಪಾಯಿಂಟಲ್ಲಿ ಹೋಗುತ್ತೆ. ನಿಮಗೆ 33 ವಾಟ್ ಬ್ಯಾಟ್ರಿ, ಬಿಗ್ ಬ್ಯಾಟ್ರಿ, ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಮಾತ್ರ ಕಡಿಮೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ರ್ಯಾಮ್ ಬಗ್ಗೆ ನೋಡ್ಕೊಳ್ಳೋದು LPDDR4X ರ್ಯಾಮ್, UFS 2.2 ಸ್ಟೋರೇಜಿಂದ ಬರುತ್ತೆ. 8GB 128 ಒಂದೇ ವೇರಿಯಂಟ್ನ ತಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಫೀಚರ್ಸ್ ಬಗ್ಗೆ ನೋಡ್ಕೊಂಡ್ರೆ IP68, 69 ವಾಟರ್ ಅಸಿಸ್ಟೆಂಟ್ ಇದೆ, ವೆಟ್ ಟಚ್ ಇದೆ, ಇಂಟಿಗ್ರೇಟೆಡ್ ಸ್ಟ್ಯಾಂಡರ್ಡ್ ಸರ್ಟಿಫೈಡ್ ಕೂಡ ಇದೆ ಅಂತ ಹೇಳ್ಬೋದು ಇದಕ್ಕೆ. ಮತ್ತು ಡಾಲ್ಬಿ ಅಟ್ಮೋಸ್ ಮತ್ತು ಹೈರೈಸ್ ಆಡಿಯೋ, ಈ ಥರ ತುಂಬ ಫೀಚರ್ಸ್ಗಳನ್ನ ಈ ಫೋನಲ್ಲಿ ಕೊಟ್ಟಿದ್ದಾರೆ. ಆ ಪ್ರೈಸ್ ಕ್ಯಾಟಗರಿಗೆ ಬೆಟರ್ ಫೀಚರ್ಸ್ಗಳನ್ನ ಆಫರ್ ಮಾಡುತ್ತೆ ಅಂತ ಹೇಳ್ಬೋದು. ಇದರ ಮೈನಸ್ ಬಗ್ಗೆ ನೋಡ್ಕೊಳ್ಳೋದ್ರೆ ನಿಮಗೆ ಕೇವಲ 1 ವರ್ಷ ಮಾತ್ರ OS ಅಪ್ಡೇಟು, 3 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ನ ಕೊಡ್ತಾರೆ ಅಂತ ಹೇಳ್ಬೋದು. ನಿಮಗೆ ಆ ಪ್ರೈಸ್ ಕ್ಯಾಟಗರಿಯಲ್ಲಿ ಒಂದು 3 ಇಯರ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇವಾಗೆಲ್ಲ 6 ಇಯರ್ ತನಕ ಸ್ಯಾಮ್ಸಂಗ್ ಅವ್ರು ಕೊಡ್ತಿದ್ದಾರೆ 13,000 ಬಜೆಟಲ್ಲಿ ಫೋನ್ಗೆ. ಬಟ್ ಇವ್ರು ಮಾತ್ರ 1 ಇಯರ್ ಮಾತ್ರ ಕೊಡ್ತಾರೆ ಅಂತ ಹೇಳ್ತಿದೆ. ಇದೊಂದು ಮೈನಸ್ ಪಾಯಿಂಟ್ ಅಂತ ನನಗೆ ಅನಿಸ್ತು. ನಿಮಗೆ AI ಫೀಚರ್ಸ್ಗಳು ಯಾವುವು ಇಲ್ಲ ಅಂತ ಹೇಳ್ಬೋದು. AI 2.2 ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಆ್ಯಪೇ ಬರ್ತಿತ್ತು ಮೋಟೋರೋಲಾದೇ, ಬಟ್ ಅದು ಈ ಫೋನಲ್ಲಿ ಕಂಪ್ಲೀಟಾಗಿ AI ಫೀಚರ್ಸ್ಗಳಿಲ್ಲ. ಬಟ್ ಸರ್ಕಲ್ ಟು ಸರ್ಚು ಈ ಥರ ಕೆಲವೊಂದಿಷ್ಟು ನಾರ್ಮಲ್ ಫೀಚರ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಪ್ರೈಸ್ ಕ್ಯಾಟಗರಿಗೆ BGMIನ ನೀವು 90 FPS ಅಲ್ಲಿ ಆಡ್ಬೋದು. ಆ ಪರ್ಫಾರ್ಮೆನ್ಸ್ಗೆ MediaTek Dimensity 7400 ಪ್ರೊಸೆಸರ್ ನಿಮಗೆ ನಾರ್ಮಲ್ ಆಗಿ ಆಡ್ಕೋಬೋದು. ಅಂದರೆ BGMIನ 90 FPS ಅಲ್ಲಿ ಹ್ಯಾಂಡಲ್ ಮಾಡುತ್ತೆ ಕೆಲವು ಬೇರೆ ಫೋನ್ಗಳಲ್ಲಿ, ಬಟ್ ಇದರಲ್ಲಿ ಮಾತ್ರ 60 FPS ಮಾತ್ರ ಹ್ಯಾಂಡಲ್ ಮಾಡುತ್ತೆ. ಸರಿಯಾಗಿ ಆಪ್ಟಿಮೈಸೇಷನ್ ಇಲ್ಲ. ನಿಮಗೆ ಈ ಫೋನ್ ಬೇಕಪ್ಪ ಅಂತಂದರೆ ಬೆಟರ್ ಕ್ಯಾಮ್ರಾ, ಬೆಟರ್ ಡಿಸ್ಪ್ಲೇ, ಬೆಟರ್ ಬ್ಯಾಟ್ರಿ ಬ್ಯಾಕಪ್ ಬೇಕಪ್ಪ ನಿಮಗೆ ಆ ಪ್ರೈಸ್ ಕ್ಯಾಟಗರಿಯಲ್ಲಿ ಅಂದರೆ ಕಂಪ್ಲೀಟಾಗಿ ಈ ಫೋನ್ ನಿಮಗೆ ಅಂತ ಹೇಳ್ಬೋದು. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.